ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದಲ್ಲಿ ಮಾರಾಟವಾಗುವ 10ರಲ್ಲಿ 8 ಪಟಾಕಿಗಳು ಶಿವಕಾಶಿ ಬ್ರ್ಯಾಂಡ್ನದ್ದೇ ಆಗಿತ್ತು. ಶಿವಕಾಶಿಯನ್ನ ದೇಶದ ಪಟಾಕಿ ರಾಜಧಾನಿ ಅಂತಾನೆ ಕರಿತಾ ಇದ್ರು. ಅಂದಹಾಗೆ ಈ ಶಿವಕಾಶಿ ಇರೋದು ತಮಿಳುನಾಡಿನಲ್ಲಿ. ಶಿವಕಾಶಿ ತಮಿಳುನಾಡಿನ ಒಂದು ಪುಟ್ಟ ಹಳ್ಳಿ. ಒಂದು ಕಾಲದಲ್ಲಿ ಈ ಶಿವಕಾಶಿ ತುಂಬೆಲ್ಲ ಬಡತನ ಆವರಿಸಿತ್ತು. ಬಡವರು ತುಂಬಿ ಹೋಗಿದ್ರು. ಅಲ್ಲಿನ ಜನಕ್ಕೆ ಸರಿಯಾದ ಕೆಲಸ ಸಿಗ್ತಾ ಇರಲಿಲ್ಲ. ಎಲ್ಲಿವರೆಗೆ ಬಡತನ ಇತ್ತು ಅಂದ್ರೆ ಮಕ್ಕಳ ಮದುವೆ ಮಾಡೋದಕ್ಕೆ ಕೂಡ ಆ ಗ್ರಾಮದ ಜನರ ಬಳಿ ಹಣ ಇರಲಿಲ್ಲ. ಹೀಗೆ ಬಡತನದ ಕೂಪದಲ್ಲಿ ನರಳಾಡುತ್ತಿದ್ದ ಗ್ರಾಮಕ್ಕೆ ಆಸರೆಯಾಗಿ ಬಂದವರು ಇಬ್ರು ಸಹೋದರರು. ಈ ಸಹೋದರರಿಂದ ಇಡೀ ಗ್ರಾಮದ ಚಿತ್ರಣವೇ ಬದಲಾಗುತ್ತೆ. ಅಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ. ಇವತ್ತಿಗೂ ಅಷ್ಟೇ ದೇಶದಲ್ಲಿ ಮಾರಾಟವಾಗುತ್ತಿರುವ 80% ಪಟಾಕಿಗಳು ಇದೇ ಗ್ರಾಮದಲ್ಲಿ ರೆಡಿಯಾಗಿ ಮಾರಾಟವಾಗ್ತಾವೆ. ಶಿವಕಾಶಿ ಫ್ಯಾಕ್ಟರಿಯಲ್ಲಿ ರೆಡಿಯಾಗಿರುವ ಪಟಾಕಿಗಳೇ ದೇಶದಲ್ಲಿ ಹೆಚ್ಚಾಗಿ ಮಾರಾಟವಾಗುವುದು. ಪಟಾಕಿ ಕಂಪನಿ ಅಂದ್ರೆ ಅಲ್ಲಿ ಅಷ್ಟೇ ಡೇಂಜರ್ ಕೂಡ ಇರುತ್ತೆ. ಇಲ್ಲೂ ಕೂಡ ತುಂಬಾನೇ ಅವಘಡಗಳು ಸಂಭವಿಸಿದೆ. ಹಲವು ಸಲ ಸ್ಫೋಟಗಳು ನಡೆದಿದೆ. ಪಟಾಕಿ ಕಂಪನಿ ಹೊತ್ತಿ ಉರಿದಿದೆ. ಪಟಾಕಿ ಕಂಪನಿಯಿಂದ ಜನರಿಗೆ ಆರೋಗ್ಯ ಹಾನಿ ಕೂಡ ಆಗಿದೆ. ಅಲ್ಲಿನ ಬಹುತೇಕ ಜನರಿಗೆ ಕಣ್ಣಿನ ದೋಷ ಇದೆ, ಅಸ್ತಮಾ ರೋಗ ಇದೆ, ಟಿಬಿ ರೋಗ ಇದೆ. ಏನೇ ಆದ್ರೂ ಅಲ್ಲಿನ ಜನಕ್ಕೆ ಪಟಾಕಿ ಕಂಪನಿಯಲ್ಲಿ ಕೆಲಸ ಅನ್ನೋದು ಇತ್ತು. ಆದರೆ ಈ ಗ್ರಾಮ ಈಗ ಮತ್ತೊಮ್ಮೆ ಬಡತನಕ್ಕೆ ಸಿಲುಕಿದೆ. ಚೀನಾ ಪಟಾಕಿಯ ಹಾವಳಿಯಿಂದ ಇವತ್ತು ಶಿವಕಾಶಿಯ ಚಿತ್ರಣ ಮತ್ತೊಮ್ಮೆ ಹಿಂದಿನಂತೆಯೇ ಆಗಿದೆ. ಅಷ್ಟಕ್ಕೂ ಸಹೋದರರಿಬ್ಬರು ಶಿವಕಾಶಿಯನ್ನ ಬದಲಾವಣೆ ಮಾಡಿದ್ದು ಹೇಗೆ? ಪಟಾಕಿ ಕಂಪನಿ ಆರಂಭವಾದ ಹಿಂದಿನ ಕತೆ ಏನು? ಚೀನಾ ಪಟಾಕಿಗಳು ನಮ್ಮ ದೇಶದ ಬ್ರ್ಯಾಂಡ್ ಅನ್ನ ಹೇಗೆ ಕೊಂದವು ಅನ್ನುವ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದೀಪಾವಳಿ ಬೆಳಕಿನ ಹಬ್ಬ. ದೀಪಾವಳಿ ಹಬ್ಬಕ್ಕೆ ತನ್ನದೇ ಆದ ಮಹತ್ವ ಇದೆ. ಇದನ್ನ ದೀಪಗಳ ಹಬ್ಬ ಅಂತಾನು ಕರೀತಾರೆ. ಹಿಂದಿನ ಕಾಲದಲ್ಲಿ ದೀಪಗಳನ್ನ ಹಚ್ಚಿಯೇ ಜನ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಈ ದೀಪಾವಳಿಗೆ ಮತ್ತಷ್ಟು ರಂಗು ತಂದಿದ್ದು ಪಟಾಕಿಗಳು. ಈಗ ವಾಯುಮಾಲಿನ್ಯ ಅದು ಇದು ಅನ್ನುವ ಕಾರಣಕ್ಕೆ ಪಟಾಕಿಗಳ ಸದ್ದು ಕಡಿಮೆಯಾಗಿದ್ರು 4-5 ವರ್ಷಗಳ ಹಿಂದೆ ಪಟಾಕಿಗಳ ಅಬ್ಬರ ಹೇಗಿತ್ತು ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಪಟಾಕಿ ಇದ್ರೆ ಮಾತ್ರ ಹಬ್ಬಕ್ಕೆ ಮೆರುಗು. ಈಗಲೂ ಪಟಾಕಿ ಇದೆ, ಆದರೆ ಅದಕ್ಕೆ ಹಲವು ರೀತಿಯ ನಿರ್ಬಂಧಗಳಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಭಾರತದಲ್ಲಿ ಸಿಡಿಯುತ್ತಿದ್ದ ಅಷ್ಟೋ ಪಟಾಕಿಗಳು ಕೂಡ ರೆಡಿ ಆಗ್ತಾ ಇದ್ದಿದ್ದು ಭಾರತದಲ್ಲಿ ಅಲ್ಲ, ವಿದೇಶದಿಂದಲೇ ಪಟಾಕಿಯನ್ನ ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಭಾರತದಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಾ ಇದ್ದ ಪಟಾಕಿಯನ್ನ ನಮ್ಮಲ್ಲಿ ಯಾರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಮುಂದೆ ಹೋಗ್ಲೇ ಇಲ್ಲ. ಪಟಾಕಿ ಮಾಡೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಒಂದು ಸಣ್ಣ ಕಿಡಿ ಕೂಡ ಇಡೀ ಫ್ಯಾಕ್ಟರಿಯನ್ನೇ ಸುಟ್ಟು ಬೂದಿ ಮಾಡುತ್ತೆ. ಹೀಗಾಗಿ ಯಾರೂ ಕೂಡ ಅಂಥದ್ದೊಂದು ರಿಸ್ಕ್ ತೆಗೆದುಕೊಳ್ಳಲಿಲ್ಲ. ಆದರೆ ತಮಿಳುನಾಡಿನ ಆ ಸಹೋದರರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಂದಹಾಗೆ ಆ ಸಹೋದರರ ಹೆಸರು ಷಣ್ಮುಗ ನಾದರ್ ಹಾಗೂ ಅಯ್ಯ ನಾದರ್. 1922ರಲ್ಲಿ ಇವರ ಸಂಬಂಧಿಕರೊಬ್ಬರು ಕೋಲ್ಕತ್ತಾದ ಬೆಂಕಿಪೊಟ್ಟಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರು ಈ ಅಣ್ಣ ತಮ್ಮಂದಿರನ್ನ ಬೆಂಕಿಪೊಟ್ಟಣದ ಪ್ಯಾಕೇಜಿಂಗ್ ಕೆಲಸ ಮಾಡೋದಕ್ಕೆ ಸೇರಿಸಿಕೊಳ್ತಾರೆ. ಇಬ್ರು ಕೂಡ ಬೆಂಕಿ ಕಡ್ಡಿ ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನ ಕಲಿತುಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಪಟಾಕಿ ಫ್ಯಾಕ್ಟರಿ ಓಪನ್ ಆಗುತ್ತೆ. ಹೀಗೆ ಪಟಾಕಿ ಫ್ಯಾಕ್ಟರಿ ಓಪನ್ ಆದಾಗ ಈ ಅಣ್ಣ ತಮ್ಮ ಅಲ್ಲಿ ಹೋಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಪಟಾಕಿ ಹೇಗೆ ರೆಡಿ ಮಾಡೋದು ಅನ್ನುವ ಬಗ್ಗೆ ಸಂಪೂರ್ಣವಾಗಿ ಕಲಿತುಕೊಂಡು ಬಿಡ್ತಾರೆ. ಹೀಗೆ ಪಟಾಕಿ ಕೆಲಸವನ್ನ ಸಂಪೂರ್ಣವಾಗಿ ಕಲಿತ ನಂತರ ಸಹೋದರರು ಮತ್ತೆ ತಮ್ಮ ಹುಟ್ಟೂರಾದ ಶಿವಕಾಶಿಗೆ ವಾಪಸ್ ಬರ್ತಾರೆ. ಊರಿಗೆ ಬಂದಾಗ ಊರಿನಲ್ಲಿರುವ ಬಡತನದ ಬಗ್ಗೆ ಅವರಿಗೆ ಮರುಕ ಉಂಟಾಗುತ್ತೆ. ನಮ್ಮ ಗ್ರಾಮವನ್ನ ಹೀಗೆ ಬಿಡಬಾರ್ದು, ನಮ್ಮವರನ್ನ ಬಡತನದಿಂದ ಮೇಲೆ ತರಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಶಿವಕಾಶಿಯ ಜನ ಆಗ ಬೇರೆ ಬೇರೆ ನಗರಗಳಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಇಂತಹ ಜನರಿಗೆ ಇಲ್ಲೇ ಕೆಲಸ ಕೊಡಬೇಕು ಅಂತ ನಿರ್ಧಾರ ಮಾಡಿದ ಸಹೋದರರು ಸಣ್ಣದೊಂದು ಬೆಂಕಿಪೊಟ್ಟಣದ ಫ್ಯಾಕ್ಟರಿಯನ್ನ ಓಪನ್ ಮಾಡ್ತಾರೆ. ಇಲ್ಲಿ ಶಿವಕಾಶಿಯ ಹಲವು ಜನರಿಗೆ ಕೆಲಸ ಸಿಗುತ್ತೆ. ಅಷ್ಟರಲ್ಲೇ 2ನೇ ವಿಶ್ವಯುದ್ಧದ ನಂತರ ವಿದೇಶದಿಂದ ಬರುವ ಪಟಾಕಿಗಳಿಗೆ ಭಾರತದಲ್ಲಿ ನಿಷೇಧ ಹೇರಲಾಗುತ್ತೆ. ವಿದೇಶದಿಂದ ಪಟಾಕಿ ಬ್ಯಾನ್ ಅಂದ್ರೆ ನಮ್ಮ ದೇಶದಲ್ಲಿ ರೆಡಿ ಆಗಿರುವ ಪಟಾಕಿಗಳ ಬೇಡಿಕೆ ಸಹಜವಾಗಿಯೇ ಹೆಚ್ಚಾಗುತ್ತೆ. ಪಟಾಕಿ ರೆಡಿ ಮಾಡಿದರೆ ಮಾರಾಟ ಅಂತೂ ಪಕ್ಕಾ ಆಗುತ್ತೆ. ಇದನ್ನ ಸಹೋದರರು ಬೇಗದಲ್ಲೇ ಅರ್ಥಕೊಂಡು ಬಿಟ್ಟಿದ್ರು. ಹೆಚ್ಚು ತಡ ಮಾಡದೆ ಶಿವಕಾಶಿಯಲ್ಲಿ 2 ಪಟಾಕಿ ಫ್ಯಾಕ್ಟರಿ ಓಪನ್ ಮಾಡಿಬಿಡ್ತಾರೆ. ಮುಂದೆ ಫ್ಯಾಕ್ಟರಿಗಳ ಮೇಲೆ ಫ್ಯಾಕ್ಟರಿಗಳನ್ನ ಓಪನ್ ಮಾಡ್ತಾ ಹೋಗ್ತಾರೆ.
ಹೋಗ್ತಾರೆ. 1942ರಲ್ಲಿ ಕೇವಲ 3 ಫ್ಯಾಕ್ಟರಿಗಳಿದ್ದಿದ್ದು 1980ರ ಹೊತ್ತಿಗೆ 200ರ ಗಡಿ ದಾಟುತ್ತೆ. 2020ರ ಹೊತ್ತಿಗೆ ಬರೋಬ್ಬರಿ 1000 ಪಟಾಕಿ ಫ್ಯಾಕ್ಟರಿಗಳನ್ನ ಸಹೋದರರು ಓಪನ್ ಮಾಡ್ತಾರೆ. ಆರಂಭದಲ್ಲಿ ಶಿವಕಾಶಿಯಲ್ಲಿ ಫ್ಯಾಕ್ಟರಿ ಓಪನ್ ಆದಾಗ ಅಲ್ಲಿನ ಜನ ಪಟಾಕಿ ಫ್ಯಾಕ್ಟರಿಯಲ್ಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರೇ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಪಟಾಕಿ ಕಂಪನಿಗೆ ಪುರುಷರು ಯಾವುದೇ ಕಾರಣಕ್ಕೂ ಸೂಟ್ ಆಗೋದಿಲ್ಲ. ಅರೆ, ಏನ್ ಹೇಳ್ತಿದ್ದೀರಿ ಅಂತ ಶಾಕ್ ಆಗಬೇಡಿ. ಅದಕ್ಕೂ ಒಂದು ಕಾರಣ ಇದೆ. ಆಗಿನ ಕಾಲದಲ್ಲಿ ಪುರುಷರು ಹೆಚ್ಚಾಗಿ ಬೀಡಿ ಸೇದ್ತಾ ಇದ್ರು. ಬೀಡಿ ಸೇದುವ ಅಭ್ಯಾಸ ಇರುವವರು ಪಟಾಕಿ ಕಂಪನಿಯಲ್ಲಿ ಕೆಲಸ ಮಾಡಿದರೆ ಪರಿಸ್ಥಿತಿ ಹೇಗಿರಬೇಡ. ಒಮ್ಮೆ ಯೋಚನೆ ಮಾಡಿ. ಇದೇ ಬೀಡಿ ಸೇದುವವರ ಕಾರಣದಿಂದ ತುಂಬಾ ಸಲ ಪಟಾಕಿ ಕಂಪನಿ ಬೆಂಕಿಗೆ ಆಹುತಿಯಾಗಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನ ಮಾತ್ರ ಕೆಲಸಕ್ಕೆ ತೆಗೆದುಕೊಳ್ಳುವ ನಿರ್ಧಾರ ಮಾಡ್ತಾರೆ. ಅವರ ಜೊತೆಗೆ ಮಕ್ಕಳು ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಮತ್ತೊಂದು ಸಮಸ್ಯೆ ಶುರುವಾಗುತ್ತೆ. ಅದು ಬಾಲ ಕಾರ್ಮಿಕರ ಸಮಸ್ಯೆ. ಬಡತನ ಇರೋದ್ರಿಂದ ಮಕ್ಕಳು ಕೂಡ ಇಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಸರ್ಕಾರಗಳು ಬಾಲ ಕಾರ್ಮಿಕರನ್ನ ಕೆಲಸದಿಂದ ತೆಗೆಯೋದಕ್ಕೆ ಆದೇಶ ನೀಡ್ತಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಈಗಲೂ ಕೂಡ ಪಟಾಕಿ ಫ್ಯಾಕ್ಟರಿಗಳಲ್ಲಿ ಸಾವಿರಾರು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಪಟಾಕಿಗಳು ಆರೋಗ್ಯಕ್ಕೆ ತುಂಬಾನೇ ಹಾನಿಕರ. ಮಕ್ಕಳ ಆರೋಗ್ಯವನ್ನ ಇದು ಕೆಡಿಸಿಬಿಡುತ್ತೆ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ಅನೇಕ ರೋಗಗಳಿಗೆ ತುತ್ತಾಗ್ತಾರೆ. ನಾವು ಆರಂಭದಲ್ಲೇ ಹೇಳಿದಂತೆ ಪಟಾಕಿ ಫ್ಯಾಕ್ಟರಿಗಳು ಆಗಾಗ ಬೆಂಕಿಗೆ ಆಹುತಿಯಾಗುತ್ತಲೇ ಇರ್ತಾವೆ. 1991ರಲ್ಲಿ ನಡೆದ ಬ್ಲಾಸ್ಟ್ ನಲ್ಲಿ 39 ಮಂದಿ ಸಾವನ್ನಪ್ಪಿದ್ರು. 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. 2009ರಲ್ಲಿ ಕೂಡ ಮತ್ತೊಂದು ಅವಘಡ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ 40ಕ್ಕೂ ಹೆಚ್ಚು ಮಂದಿ ಜೀವ ಕಳೆದುಕೊಂಡಿದ್ರು. ಹೀಗೆ ಈ ಅನಾಹುತಗಳ ಸರಣಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಪ್ರತಿ ವರ್ಷಕ್ಕೆ ಒಂದಿಷ್ಟು ಜನ ಈ ರೀತಿಯ ಅವಘಡದಲ್ಲಿ ಮೃತಪಡ್ತಾ ಇದ್ರು. ಆದರೆ ಪಟಾಕಿ ಇಂಡಸ್ಟ್ರಿಯಲ್ಲಿ ಇದೊಂದು ಕಾಮನ್ ಆಗಿತ್ತು. ಏನೇ ಆದ್ರೂ ಪಟಾಕಿ ಇಂಡಸ್ಟ್ರಿ ಅಲ್ಲೇ ನಿಲ್ಲಿಲ್ಲ. ಅದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಹೋಗುತ್ತೆ. ಅನುಭವ ಇಲ್ಲದ ಕೆಲಸಗಾರರನ್ನ ತೆಗೆದುಕೊಳ್ಳೋದ್ರಿಂದ ಪಟಾಕಿ ಕಂಪನಿಗಳಲ್ಲಿ ಹೆಚ್ಚಾಗಿ ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಪಟಾಕಿ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅವರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಬೇಕು. ನಾವು ಆಚರಣೆ ಮಾಡುವ 3 ದಿನದ ಹಬ್ಬಕ್ಕಾಗಿ ಈ ಗ್ರಾಮ 300 ದಿನದ ತಯಾರಿ ಮಾಡಿಕೊಳ್ಳುತ್ತೆ. ಇದೇ ಗ್ರಾಮದಿಂದ ಇವತ್ತು ಭಾರತದಲ್ಲಿ ಪಟಾಕಿ ಮಾರ್ಕೆಟ್ 5,000 ಕೋಟಿವರೆಗೂ ತಲುಪಿದೆ. ಈ ರೀತಿ ಭಾರತದಲ್ಲಿ ಪಟಾಕಿ ಸಾಮ್ರಾಜ್ಯವನ್ನ ಕಟ್ಟಿದ ಶಿವಕಾಶಿ ಈಗ ನಷ್ಟದ ಹಾದಿಯಲ್ಲಿದೆ. ಶಿವಕಾಶಿಯ ಇಂದಿನ ಪರಿಸ್ಥಿತಿಗೆ ಕಾರಣ ಚೀನಾದ ಪಟಾಕಿಗಳು. 2010ರ ನಂತರ ಭಾರತದಲ್ಲಿ ಚೀನಿ ಪಟಾಕಿಗಳ ಹಾವಳಿ ಹೆಚ್ಚಾಗುತ್ತಾ ಹೋಗುತ್ತೆ. ಜನರು ಚೀನಾದ ರಂಗುರಂಗಿನ ಪಟಾಕಿಗಳಿಗೆ ಮರಳಾದರೂ ಬೆಲೆ ಕಡಿಮೆ ಇತ್ತು ಅಂತ ಚೀನಿ ಪಟಾಕಿಗಳನ್ನೇ ಖರೀದಿ ಮಾಡ್ತಾರೆ. ಇದು ಶಿವಕಾಶಿ ಪಟಾಕಿ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತ್ತು. ಇದರಿಂದ ಕೇವಲ ಶಿವಕಾಶಿಯ ಫ್ಯಾಕ್ಟರಿಗೆ ಮಾತ್ರ ಲಾಸ್ ಆಗಿದ್ದಲ್ಲ, ಬದಲಿಗೆ ಜನ ಕೂಡ ಕೆಲಸ ಕಳೆದುಕೊಂಡರು. ಮುಂದೆ ಭಾರತದಲ್ಲಿ ಪಟಾಕಿ ವಿಚಾರದಲ್ಲಿ ಹಲವು ಕಾನೂನುಗಳು ಜಾರಿಯಾಗ್ತಾವೆ. ಇದು ಕೂಡ ಶಿವಕಾಶಿ ಫ್ಯಾಕ್ಟರಿಯ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತ್ತು. ಈ ರೀತಿಯ ನಿರ್ಬಂಧಗಳು ವಾಯು ಮಾಲಿನ್ಯವನ್ನ ತಡೆಗಟ್ಟಿದೆ ಅನ್ನೋದು ನಿಜ. ಆದರೆ ನೂರಾರು ಜನರ ಕೆಲಸವನ್ನ ಕೂಡ ಇದು ಕಿತ್ತುಕೊಂಡಿತ್ತು. ಕೊರೋನಾ ಬಂದ ಮೇಲಂತೂ ಶಿವಕಾಶಿಯ ಜನರಿಗೆ ಕೆಲಸವೇ ಇಲ್ಲದಂತಾಗಿದೆ. ಇವತ್ತಿಗೆ ಶಿವಕಾಶಿಯ ಸಾವಿರಾರು ಜನ ಕೆಲಸವಿಲ್ಲದೆ ಅಲೆದಾಡುತ್ತಿದ್ದಾರೆ. ಅವರಿಗೆ ಪಟಾಕಿ ಬಿಟ್ಟು ಬೇರೆ ಯಾವುದೇ ಕೆಲಸ ಗೊತ್ತಿಲ್ಲ. ಶಿವಕಾಶಿಯಲ್ಲಿ ಕೇವಲ ಪಟಾಕಿ ಇಂಡಸ್ಟ್ರಿ ಮಾತ್ರ ಇರೋದಲ್ಲ, ಪ್ರಿಂಟಿಂಗ್ ಪ್ರೆಸ್ಗಳಿದೆ, ಬೆಂಕಿ ಪೊಟ್ಟಣ ತಯಾರು ಮಾಡುವ ಕಂಪನಿಗಳಿದೆ. ಹೀಗೆ ಹಲವಾರು ಕಂಪನಿಗಳು ತಲೆ ಎತ್ತಿದೆ. ಇಷ್ಟು ಕಂಪನಿಗಳು ಇವತ್ತು ಇರೋದಕ್ಕೆ ಕಾರಣ ಆ ಇಬ್ಬರು ಸಹೋದರರು. ಆದರೆ ಒಂದು ಕಾಲದಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟ ಪಟಾಕಿ ಕಂಪನಿಗಳು ಮಾತ್ರ ಈಗ ಒಂದೊಂದಾಗಿಯೇ ಬೀಗ ಹಾಕಿಕೊಳ್ತಾ ಇದೆ. ಇದರಿಂದ ಸಾವಿರಾರು ಜನ ಕೆಲಸ ಕಳೆದುಕೊಳ್ತಾ ಇದ್ದಾರೆ. ಹೀಗೆ ಶಿವಕಾಶಿ ಅನ್ನುವ ಬಡತನದ ಕೂಪದಲ್ಲಿದ್ದ ಗ್ರಾಮ ಇಬ್ಬರು ಸಹೋದರರಿಂದಾಗಿ ತಲೆ ಎತ್ತಿ ನಿಂತಿತ್ತು. ಆದರೆ ಈಗ ಮತ್ತೊಮ್ಮೆ ಆ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಇತ್ತು ಅದೇ ರೀತಿ ಆಗ್ತಾ ಹೋಗ್ತಾ ಇದೆ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.